ಅದಾನಿ ಪವರ್ ಜಸ್ಟ್ ಹ್ಯಾಡ್ ಅ ಶೇರ್ ಸ್ಪ್ಲಿಟ್. ಸೊ ನೀವು ಈಗ ಬೈ ಮಾಡಬೇಕಾ ಆರ್ ಆಲ್ರೆಡಿ ಪರ್ಚೇಸ್ ಮಾಡಿದರೆ ಏನು ಮಾಡಬೇಕು? ಸ್ಟಾಕ್ ಸ್ಪ್ಲಿಟ್ ಏನಕ್ಕೆ ಆಗಿದೆ? ಅದರ ಅಡ್ವಾಂಟೇಜ್ ಏನು? ನೀವು ಹೋಲ್ಡ್ ಮಾಡಬೇಕಾ ಆರ್ ಪಾರ್ಷಿಯಲ್ ಪ್ರಾಫಿಟ್ಸ್ ಬುಕ್ ಮಾಡಬೇಕಾ ಅಂತ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಈ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ. ಆ್ಯಂಡ್ ಅಟ್ ದ ಎಂಡ್ ಆಫ್ ದ ವಿಡಿಯೋ ಐ ವಿಲ್ ಪ್ರೊವೈಡ್ ಯು ಡೀಟೇಲ್ ಇನ್ಫಾರ್ಮೇಷನ್ ಅಬೌಟ್ ಅದಾನಿ ಪವರ್ ಫಂಡಮೆಂಟಲ್ಸ್ ಆ್ಯಂಡ್ ಫ್ಯೂಚರ್ ಗ್ರೋತ್ ಪರ್ಸ್ಪೆಕ್ಟಿವ್ ಹೇಗಿರುತ್ತದೆ ಅದಾನಿ ಪವರ್ದು ಅಂತ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಸಂಪತ್ತು ಚಾನಲ್. ಇಲ್ಲಿ ನಾವು ಸ್ಟಾಕ್ ಮಾರ್ಕೆಟ್, ಮ್ಯೂಚುವಲ್ ಫಂಡ್ಸ್, ಪರ್ಸನಲ್ ಫಿನಾನ್ಸ್ ಆ್ಯಂಡ್ ಫಿನಾನ್ಸ್ ಟಾಪಿಕ್ಸ್ ಬಗ್ಗೆ ಡೀಟೇಲಾಗಿ ಎಕ್ಸ್ಪ್ಲನೇಷನ್ ಕೊಡ್ತೀವಿ. ಸೊ ಈ ಥರದ ಎಲ್ಲ ಟಾಪಿಕ್ಸ್ ನಿಮಗೆ ಇಷ್ಟ ಆರ್ ಯೂಸ್ ಆಗುತ್ತೆ ಅಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ದ ಚಾನಲ್. ಸೊ ಲೆಟ್ಸ್ ಸ್ಟಾರ್ಟ್. ತುಂಬ ನ್ಯೂ ಇನ್ವೆಸ್ಟರ್ಸ್ಗೆ ಸ್ಟಾಕ್ ಸ್ಪ್ಲಿಟ್ ಅಂದರೆ ಕನ್ಫ್ಯೂಷನ್ ಆಗಿರುತ್ತದೆ. ಅದ್ರ ಬಗ್ಗೆ ಇವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಸ್ಟಾಕ್ ಸ್ಪ್ಲಿಟ್ ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಮ ಹತ್ರ ಒಂದು ಶೇರ್ ಇರುತ್ತದೆ ವರ್ತ್ ₹1000 ಆ್ಯಂಡ್ ಇನ್ ಕೇಸ್ ಕಂಪನಿ 1:2 ರೇಷಿಯೋದಲ್ಲಿ ಸ್ಪ್ಲಿಟ್ ಅಂತ ಅನೌನ್ಸ್ ಮಾಡಿದರೆ ಅದು 1 ಶೇರ್ 2 ಶೇರ್ ಆಗಿ ಕನ್ವರ್ಟ್ ಆಗುತ್ತದೆ ವರ್ತ್ ₹500 ಈಚ್. ಬಟ್ ಟೋಟಲ್ ವ್ಯಾಲ್ಯೂ ಇರೋದು ಜಸ್ಟ್ ₹1000 ಇರುತ್ತದೆ. ಸೊ ವ್ಯಾಲ್ಯೂದಲ್ಲಿ ಏನೂ ಚೇಂಜ್ ಆಗಲ್ಲ. ಜಸ್ಟ್ ಶೇರ್ ಪ್ರೈಸ್ ಡ್ರಾಪ್ ಆಗ್ಬೋದು, ಬಟ್ ನಂಬರ್ ಆಫ್ ಶೇರ್ಸ್ ಡಬಲ್ ಆಗಿರುತ್ತದೆ. ಬಟ್ ವೆಲ್ತ್ ರಿಮೇನ್ಸ್ ದ ಸೇಮ್. ಆ್ಯಂಡ್ ಇದಕ್ಕೆ ಕ್ಲಾಸಿಕ್ ಎಕ್ಸಾಂಪಲ್ ನಾವು ಏನು ಕೊಡ್ಬೋದು ಅಂದರೆ ಸ್ಲೈಸಿಂಗ್ ಆಫ್ ಪಿಜ್ಜಾ. ಪಿಜ್ಜಾನ ನೀವು ಎಷ್ಟೇ ಸ್ಮಾಲ್ ಪೀಸಸಲ್ಲಿ ಕಟ್ ಮಾಡಿದರೂ ನಿಮಗೆ 3 ಸ್ಲೈಸಸ್ ಸಿಗ್ಬೋದು, ಬಟ್ ಪಿಜ್ಜಾ ರಿಮೇನ್ಸ್ ದ ಸೇಮ್. ಅದೇ ಥರ ನೀವು ಎಷ್ಟೇ ಸ್ಟಾಕ್ ಸ್ಪ್ಲಿಟ್ ಮಾಡಿ ನಿಮಗೆ ಶೇರ್ಸ್ ಜಾಸ್ತಿ ಸಿಗ್ಬೋದು, ಬಟ್ ವೆಲ್ತ್ ಆರ್ ವ್ಯಾಲ್ಯೂ ರಿಮೇನ್ಸ್ ದ ಸೇಮ್. ಸೊ ಇವಾಗ ಚೆಕ್ ಮಾಡೋಣ ಅದಾನಿ ಪವರ್ನ ಫಂಡಮೆಂಟಲ್ಸ್ ಹೇಗಿದೆ ಅಂತ. ಅದಾನಿ ಪವರ್ ಕರೆಂಟ್ಲಿ 23 ಸೆಪ್ಟೆಂಬರ್ 3 PM ಅಲ್ಲಿ ₹163 ಟ್ರೇಡ್ ಆಗ್ತಾ ಇದೆ. ಆಫ್ಟರ್ ಸ್ಟಾಕ್ ಸ್ಪ್ಲಿಟ್ ಅದು ನಿಯರ್ಲಿ ₹170 ಟಚ್ ಆಗಿತ್ತು ನಿನ್ನೆ, ಬಟ್ ಅದು ವಾಪಸ್ ಡೌನ್ ಆಗಿ 163 ಟ್ರೇಡ್ ಆಗ್ತಾ ಇದೆ. ಆ್ಯಂಡ್ ನೀವು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಚೆಕ್ ಮಾಡಿದರೆ ಅದಾನಿ ಪವರ್ಸ್ದು 3,14,823 ಕ್ರೋರ್ಸ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಆಗಿದೆ ಅದಾನಿ ಪವರ್ದು. ಆ್ಯಂಡ್ ಬುಕ್ ವ್ಯಾಲ್ಯೂ ನೀವು ಚೆಕ್ ಮಾಡಿದರೆ ₹29.2 ನಡೀತಾ ಇದೆ. ಸ್ಟಾಕಿನ ಪಿ ಇ ರೇಷಿಯೋ ನೀವು ಚೆಕ್ ಮಾಡಿದರೆ 25.4 ಇದ್ದರೆ ಆ್ಯಂಡ್ ಕಂಪನಿಯ ROE 26.1% ಇದೆ. ಆ್ಯಂಡ್ ಅದೇ ನೀವು ಪಿಯರ್ ಕಂಪ್ಯಾರಿಸನ್ ಮಾಡಿದರೆ ಅದಾನಿ ಪವರ್ಗೆ ಪಿಯರ್ ಕಂಪ್ಯಾರಿಸನ್ ಕೊಡ್ತಾ ಇರೋದು ಟಾಟಾ ಪವರ್, ಟೊರೆಂಟ್ ಪವರ್, ರಿಲಯನ್ಸ್ ಇನ್ಫ್ರಾ, CESC ಆ್ಯಂಡ್ ಇಂಡಿಯನ್ ಪವರ್ ಕಾರ್ಪ್. ಈ ಎಲ್ಲ ಕಂಪನಿ ಕಾಂಪಿಟೇಷನಲ್ಲಿದೆ ಕಂಪೇರ್ ಮಾಡೋಕ್ಕೆ ಅದಾನಿ ಪವರ್ ಜೊತೆ. ಅದಾನಿ ಪವರ್ನ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಈ ಎಲ್ಲ ಕಂಪನೀಸ್ಗಳಿಂದ ಜಾಸ್ತಿ ಇದೆ. ಸೊ ನೀವು ಚೆಕ್ ಮಾಡಿದರೆ ಅದಾನಿ ಪವರ್ ಮಾರ್ಕೆಟ್ ಕ್ಯಾಪ್ ಇರೋದು 3,14,822 ಕ್ರೋರ್ಸ್. ನೀವು ಬಾಕಿ ಕಂಪನೀಸ್ಗಳು ಚೆಕ್ ಮಾಡೋಕ್ಕೆ ಹೋದರೆ ತುಂಬ ಕಮ್ಮಿನೇ ಇದೆ ಕಂಪೇರ್ ಟು ಅದಾನಿ ಪವರ್. ಓನ್ಲಿ ಪ್ರಾಬ್ಲಮ್ ಅದಾನಿ ಪವರ್ ನಾನು ಹೇಳೋದೇನೆಂದರೆ ಡಿವಿಡೆಂಡ್ ಸಿಗಲ್ಲ. ಬಿಕಾಸ್ ಈ ಎಲ್ಲ ಕಂಪನೀಸ್ ಕಾಂಪಿಟೇಟರ್ಸ್ ನೀವು ಚೆಕ್ ಮಾಡಿದರೆ ಟಾಟಾ ಪವರ್, ಟೊರೆಂಟ್ ಪವರ್, ಈ ಎಲ್ಲ ಕಂಪನೀಸ್ ಡಿವಿಡೆಂಡ್ ಕೊಡ್ತಾ ಇರುತ್ತಾರೆ ತಮ್ಮ ಇನ್ವೆಸ್ಟರ್ಸ್ಗೆ. ಬಟ್ ಅದಾನಿ ಪವರ್ಸ್ ತಮ್ಮ ಇನ್ವೆಸ್ಟರ್ಸ್ಗೆ ಇದುವರೆಗೆ ಒಂದು ಸರಿನೂ ಡಿವಿಡೆಂಡ್ಸ್ ಕೊಟ್ಟಿಲ್ಲ. ಅದೇ ಮೇನ್ ಪ್ರಾಬ್ಲಮ್ ಅದಾನಿ ಪವರಲ್ಲಿ. ಆ್ಯಂಡ್ ಅದೇ ನೀವು ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ ಚೆಕ್ ಮಾಡಿದರೆ ಅದಾನಿ ಪವರ್ಸ್ದು ಲಾಸ್ಟ್ ಫ್ಯೂ ಇಯರ್ಸಿಂದ ಸೇಲ್ಸ್ ಇನ್ಕ್ರೀಸ್ ಆಗ್ತಾನೆ ಬರ್ತಾ ಇದೆ. ಲಾಸ್ಟ್ ಫ್ಯೂ ಇಯರ್ಸ್ ನೀವು ಚೆಕ್ ಮಾಡಿದರೆ ಸೇಲ್ಸ್ ಮಾರ್ಚ್ 2023 38,773 ಕ್ರೋರ್ಸಲ್ಲಿತ್ತು. ಮಾರ್ಚ್ 2024 ಅದು 50,351 ಕ್ರೋರ್ಸ್ ಆಯಿತು. ಆ್ಯಂಡ್ ಕರೆಂಟ್ಲಿ ಮಾರ್ಚ್ 2025 ಅದು 56,203 ಕ್ರೋರ್ಸ್ ಆಗಿದೆ. ಸೊ ಆಲ್ಮೋಸ್ಟ್ ಎವ್ರಿ ಇಯರ್ ಸೇಲ್ಸ್ ಇನ್ಕ್ರೀಸ್ ಆಗ್ತಾ ಇದೆ ಅದಾನಿ ಪವರ್ಸ್ನಲ್ಲಿ. ಆ್ಯಂಡ್ ಆಲ್ಸೋ ನೆಟ್ ಪ್ರಾಫಿಟ್ ನೀವು ಚೆಕ್ ಮಾಡಿದರೆ ಲಾಸ್ಟ್ ಇಯರಿಂದ ಕಂಪೇರ್ ಮಾಡಿದ್ರೆ ಈ ಇಯರಲ್ಲಿ ನೆಟ್ ಪ್ರಾಫಿಟ್ ಡೌನ್ ಆಗಿದೆ. ಸೊ ಮಾರ್ಚ್ 2024 ನೆಟ್ ಪ್ರಾಫಿಟ್ ಇದ್ದಿದ್ದು 20,829 ಕ್ರೋರ್ಸಲ್ಲಿತ್ತು. ಅದೇ ಕರೆಂಟ್ಲಿ ಮಾರ್ಚ್ 2025 ನೆಟ್ ಪ್ರಾಫಿಟ್ ಅದು ಡೌನ್ ಆಗಿದೆ. ಆ್ಯಂಡ್ ಈ ಕಂಪನಿಯ ಪ್ರಮೋಟರ್ಸ್ ಹೋಲ್ಡಿಂಗ್ ಶೇರ್ ಹೋಲ್ಡರ್ಸ್ ಪ್ಯಾಟರ್ನ್ ನೀವು ಚೆಕ್ ಮಾಡಿದರೆ ಪ್ರಮೋಟರ್ಸ್ ಹೋಲ್ಡಿಂಗ್ ಲಾಸ್ಟ್ ಇಯರಿಂದ ಈ ಇಯರಿಗೆ ನೋಡಿದರೆ ಸ್ವಲ್ಪ ಇನ್ಕ್ರೀಸ್ ಆಗಿದೆ. ಮಾರ್ಚ್ 2024 71.75% ಇತ್ತು ಪ್ರಮೋಟರ್ಸ್ ಹೋಲ್ಡಿಂಗ್. ಜೂನ್ 2025 ಅದು ಇನ್ಕ್ರೀಸ್ ಆಗಿ 74.96% ಇನ್ಕ್ರೀಸ್ ಆಗಿದೆ. ಸೊ ಆಲ್ಮೋಸ್ಟ್ 3% ಪ್ರಮೋಟರ್ಸ್ ಹೋಲ್ಡಿಂಗ್ ಇನ್ಕ್ರೀಸ್ ಆಗಿದೆ. ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ನೀವು ಚೆಕ್ ಮಾಡಿದರೆ 12.46% ಹೋಲ್ಡಿಂಗ್ಸಲ್ಲಿದೆ. ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ ನೀವು ಚೆಕ್ ಮಾಡಿದರೆ ಜೂನ್ 2025 1.76% ಇನ್ಕ್ರೀಸ್ ಆಗಿದೆ ಕಂಪೇರ್ ಟು ಲಾಸ್ಟ್ ಕ್ವಾರ್ಟರ್ 1.64%. ಆ್ಯಂಡ್ ಪಬ್ಲಿಕ್ ಹತ್ರ ನೀವು ಚೆಕ್ ಮಾಡಿದರೆ ನಿಯರ್ಲಿ 10.82% ಹೋಲ್ಡಿಂಗ್ಸ್ ಇದೆ ಜೂನ್ 2025. ಸೊ ಇವಾಗ ನಮ್ಮ ಮೇನ್ ಪಾಯಿಂಟ್ಗೆ ಬರೋಣ. ಕರೆಂಟ್ ಸಿನಾರಿಯೋದಲ್ಲಿ ಏನು ಮಾಡಬೇಕು ಅದಾನಿ ಸ್ಟಾಕ್ಸ್ ಬಗ್ಗೆ ಅಂತ. ಇನ್ ಕೇಸ್ ನೀವು ಆಲ್ರೆಡಿ ಶೇರ್ಸ್ನ ಓನ್ ಮಾಡಿದರೆ
ಆ್ಯಕ್ಷನ್ ಏನೂ ತೊಗೊಳಕ್ಕೆ ಹೋಗಬೇಡಿ. ಇನ್ ಕೇಸ್ ನಿಮ್ಮ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಗೋಲ್ಸ್ ಇದ್ದರೆ ಸೇಮ್ ಸ್ಟಾಕ್ನ ಕಂಟಿನ್ಯೂ ಮಾಡಿ ಫಾರ್ ಲಾಂಗರ್ ಟೈಮ್ ಪ್ರಾಫಿಟ್. ಆ್ಯಂಡ್ ಇನ್ ಕೇಸ್ ನೀವು ಇವಾಗ ಫ್ರೆಶ್ ಆಗಿ ಬೈ ಮಾಡ್ತೀರಾ ಅಂದರೆ ಡೋಂಟ್ ಬೈ ಜಸ್ಟ್ ಬಿಕಾಸ್ ಪ್ರೈಸ್ ಲುಕ್ ಲೋವರ್. ಅಂದರೆ ಆಲ್ರೆಡಿ ಪ್ರೈಸ್ ಕಮ್ಮಿ ಆಗಿದೆ, ಸೊ ಇವಾಗ ಪರ್ಚೇಸ್ ಮಾಡೋಣ ಅಂದರೆ ಅದು ಕಾಮನ್ ಮಿಸ್ಟೇಕ್. ಸೊ ಅದು ಮಾಡೋಕ್ಕೆ ಹೋಗಬೇಡಿ. ಫಸ್ಟ್ ಕಂಪನಿಯ ಫಂಡಮೆಂಟಲ್ಸ್ ಚೆಕ್ ಮಾಡಿ, ರೆವೆನ್ಯೂ ಗ್ರೋತ್ ಚೆಕ್ ಮಾಡಿ, ಪ್ರಾಫಿಟ್ ಮಾರ್ಜಿನ್ಸ್ ಚೆಕ್ ಮಾಡಿ, ಕಂಪನಿಯ ಡೆಟ್ ಎಷ್ಟಿದೆ ಅಂತ ಚೆಕ್ ಮಾಡಿ ಈ ಕಂಪ್ನಿಯಲ್ಲಿ ನೀವು ಇನ್ವೆಸ್ಟ್ ಮಾಡ್ಬೋದು. ಆ್ಯಂಡ್ ಇನ್ ಕೇಸ್ ನೀವು ಶಾರ್ಟ್ ಟರ್ಮ್ ಟ್ರೇಡರ್ಸ್ ಆಗಿದ್ದರೆ, ಶಾರ್ಟ್ ಟರ್ಮ್ ಟ್ರೇಡರ್ಸ್ ಏನು ಮಾಡ್ಬೋದು ಅಂದರೆ ಸ್ಟಾಕ್ ಸ್ಪ್ಲಿಟ್ಸ್ ಆಫನ್ ಬ್ರಿಂಗ್ಸ್ ವಾಲಟಿಲಿಟಿ. ಯಾವಾಗ ಸ್ಟಾಕ್ ಪ್ರೈಸ್ ಕಮ್ಮಿ ಆಗಿರುತ್ತಲ್ಲ ಆವಾಗ ವಾಲಟಿಲಿಟಿ ಜಾಸ್ತಿ ಇರುತ್ತದೆ. ಸೊ ವಾಲ್ಯೂಮ್ನ ಚೆಕ್ ಮಾಡಿ, ಪ್ರೈಸಿನ ಮೊಮೆಂಟಮ್ ಚೆಕ್ ಮಾಡಿ ಆ್ಯಂಡ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್ ಕೇರ್ಫುಲ್ಲಿಯಾಗಿ ಚೆಕ್ ಮಾಡಿ ನೀವು ಟ್ರೇಡ್ ಮಾಡ್ಬೋದು. ಸೊ ಕೀ ಟೇಕ್ ಅವೇ ಏನಪ್ಪ ಈ ವಿಡಿಯೋಯಿಂದ ಅಂದರೆ ಸ್ಟಾಕ್ ಸ್ಪ್ಲಿಟ್ ಡಸಂಟ್ ಚೇಂಜ್ ದ ವ್ಯಾಲ್ಯೂ ಆಫ್ ಯುವರ್ ಇನ್ವೆಸ್ಟ್ಮೆಂಟ್ ಇಮ್ಮಿಡಿಯೇಟ್ಲಿ. ಅಂದರೆ ಸ್ಟಾಕ್ ಸ್ಪ್ಲಿಟ್ ಆಗಿದ ತಕ್ಷಣ ನಿಮ್ಮ ವೆಲ್ತ್ ಇನ್ಕ್ರೀಸ್ ಆಗಲ್ಲ. ಲಾಂಗ್ ಟರ್ಮಿಗೆ ಅದು ಹೋಲ್ಡ್ ಮಾಡಲೇಬೇಕಾಗುತ್ತದೆ. ಥಿಂಕ್ ಲಾಂಗ್ ಟರ್ಮ್ ರಾದರ್ ದೆನ್ ಶಾರ್ಟ್ ಟರ್ಮ್ ಹೈಪ್. ಶಾರ್ಟ್ ಟರ್ಮಲ್ಲಿ ಹೈಪ್ ಆಗೇ ಆಗುತ್ತದೆ ಸ್ಟಾಕ್ ಸ್ಪ್ಲಿಟ್ ಆದಾಗ. ಬಟ್ ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಗೋಲಲ್ಲಿದ್ದರೆ ಲಾಂಗ್ ಟರ್ಮ್ ಥಿಂಕ್ ಮಾಡಿ. ಕಂಪನಿಯ ಫಂಡಮೆಂಟಲ್ಸ್ನ ಅನಲೈಸ್ ಮಾಡಿ ಬಿಫೋರ್ ಇನ್ವೆಸ್ಟಿಂಗ್ ಮೋರ್ ಇನ್ ಅದಾನಿ ಪವರ್. ಆ್ಯಂಡ್ ಇಫ್ ಯು ಆರ್ ಎ ಟ್ರೇಡರ್, ಮಾನಿಟರ್ ಮಾಡಿ ಪ್ರೈಸ್ ಮೂಮೆಂಟ್ನ ಆ್ಯಂಡ್ ಡೋಂಟ್ ಗೆಟ್ ಕ್ಯಾರಿಡ್ ಅವೇ ಜಸ್ಟ್ ಬಿಕಾಸ್ ಬಸ್ ಇದೆ ಮಾರ್ಕೆಟಲ್ಲಿ ಅಂತ. ಸೊ ಇದಾಯಿತು ಇವತ್ತಿನ ವಿಡಿಯೋ ರಿಗಾರ್ಡಿಂಗ್ ಅದಾನಿ ಪವರ್ ಸ್ಟಾಕ್ ಸ್ಪ್ಲಿಟ್. ಆ್ಯಂಡ್ ಇನ್ ಕೇಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ದ ವಿಡಿಯೋ, ಶೇರ್ ದ ವಿಡಿಯೋ ಆ್ಯಂಡ್ ಡೂ ಸಬ್ಸ್ಕ್ರೈಬ್ ಟು ಕನ್ನಡ ಸಂಪತ್ತು ಚಾನಲ್ ಫಾರ್ ಮೋರ್ ಫಿನಾನ್ಸ್ ಟಿಪ್ಸ್. ಆ್ಯಂಡ್ ಡೂ ಕಮೆಂಟ್ ನೀವು ಅದಾನಿ ಪವರ್ಸಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಇಲ್ಲ ಅಂತ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.